ಪಿ ಡಿ ಒ ಇಲ್ವಾ? ಇಲ್ಲೋರಪ್ಪ, ಪಿ ಡಿ ಒನೂ ಇಲ್ಲ, ಸೈನು ಇಲ್ಲ, ಏನೂ ಇಲ್ಲ. ಬರೀ ಪಂಚಾಯಿತಿ ಖಾಲಿ ಖಾಲಿ. ಆ ಟೈಮ್ ಎಷ್ಟು? ಗಡಿಯಾರ ಇಲ್ಲದಿಲ್ಲಿ, ಗಡಿಯಾರನೇ ಇಲ್ವಲ್ಲಪ್ಪ. ಫೋನ್ ಹಾಕ್ತೀನಿ. ಕೊತ್ತಗೆರೆ ಪಂಚಾಯಿತಿ, ಕುಣಿಗಲ್ ತಾಲೂಕು. ಮಾಡಿ ಇಲ್ಲ ನೀವು ಮಾಡಿದ್ದೀನಿ, ನಾವೇನು ಮಾಡೋಣ? ನಾನು ದಾಖಲೆ ತಾವು ಹಿಡಿಕೊಂಡಿದ್ದೀನಿ, ಅದಕ್ಕೆ ಅಧ್ಯಕ್ಷನೂ ಕರೆಸ್ತಾ ಇದ್ದೀನಿ. ಈಗ ಪ್ರೆಸ್ ಮೀಟೇ ಮಾಡಿದ್ದೀನಿ. ಆ ಕಾಲದಲ್ಲಿ ಏನಾಗಿದೆ ಶಾಸಕರೇ ನೀವೇ ನೋಡ್ಕೋಬೋದಿತ್ತು. ಶಾಸಕರಿಗೆ ಸವಾಲು ಮಾಡಿ 10 ಜನ ಇದ್ದು ತೊಳ್ಳಿಲ್ಲ, ನಮಗೆ ತೊಳ್ಳಿಲ್ಲ ಕರ್ಕೊಂಡು ಮಾಡಿ, ತೊಳ್ಳಿದ್ರೆ ಕರ್ಕೊಂಡು ಮಾಡ್ಕೊಂಡು ನಮ್ಮ ಪಂಚಾಯತಿಗೆ ಆಟ ಮಾಡಿದ್ರೆ ಸಣ್ಣ ಸ್ವಾಮಿಯಿಂದ ಹೇಳ್ಬಿಟ್ಟು ಇವತ್ತು ಬೇಕಾದ್ರೆ ರಾಜ್ಯ ಘೋಷಣೆ ಬರ್ಸ್ತಾರೆ. ಇದು ಗ್ಯಾರಂಟಿ. ನನಗೆ ನಾಳೆಯಿಂದ ಏನಾಗಬೇಕಿಲ್ಲ, ನನ್ನ ಹೆಣ್ಣು ಮಕ್ಕಳಿಗೆ ಸಾಕಲ್ಲ. ನಾವು ದುಡಿಬೇಕು, ನಾವು ತಿನ್ಬೇಕು. ನಾವು ಪುಟ್ಬಾಜ್ಗಳ ಬಂದು ಕುಂತವ್ರೆ. ಈಗ ಅವ್ರು ಯಾರೇ ಬಂದವ್ರು ಅವ್ರು ರಾಜೀನಾಮೆ ಕೊಟ್ಬಿಟ್ಟು ಅವ್ರಿಗೆ 3 ತಿಂಗಳು ಅವ್ರು ಕುಣಿಸ್ಬೇಕು. ಯಾರಪ್ಪ ಮಾತು ಕೊಟ್ಟಾಗ ನಾವು ಓದಾಡ್ತಾ ಇದ್ದೀವಿ, ಸ್ಟೇಜ್ ಬಂದಿದ್ದೀರಾ, ಬೇರೆ ಪಕ್ಷದಾಗಿದೆ ಅಲ್ಲಿ ನಿಂತ್ಕೊಳ್ಳ ಅಂತ ಹೇಳಿ ಪಕ್ಷ ಕಾರ್ಯಕರ್ತ ಆಮೇಲೆ ಎಲ್ಲ ಅನುಭವಿಸಿಲ್ಲ ಹೇಳಿದ್ದೀನಿ, ಜಾಸ್ತಿ ಹೇಳಿದ್ದೀನಿ. ಶಾಲೆಯ ಆರೋಪ ಮಾಡಿ ದಾಖಲಾತಿ ತರಿಸ್ಕೊಂಡಿದ್ದೀನಿ. ಹಾಕೊಂಬಿಡು, ಅವಳ ಮೇಲೆ ಒಂದು ಕ್ರಿಮಿನಲ್ ಕೇಸ್ ಹಾಕೊಂಡು ಇವ್ರ ಮೇಲೆ ಒಂದು ಕ್ರಿಮಿನಲ್. ನಾನು ಏನು ಮಾಡೋಣ? ನನ್ನ ಕ್ರಿಮಿನಲ್ ಕೇಸ್ ಹಾಕಿದ್ದು 2002ರಿಂದ 12 ತನಕ ಅಧ್ಯಕ್ಷ ದುರುಪಯೋಗ ಮಾಡಿ ಕೋರ್ಟ್ ಬಿಡೋದು. ಅಧ್ಯಕ್ಷ ಮಾಡ್ತೀನಿ. ಇನ್ನೇನ ಅವ್ರು ದಿಕ್ಕಲ್ಲಿ ಯಾವ ಕೊಟ್ಟೋಳೆ ಇವ್ರು 5 ವರ್ಷ ನಾನು ಕೇಳಿದ್ರೆ ಇದೊಂದು ಫೋನ್ ಮಾಡಿ ಯಾವುದು ನಾನು ಮಾಡಿಲ್ಲ ಕಾರಣ ಅಂತ ಚಿತ್ತೆ ಮುಂದೆ ಬರೋಕ್ಕೆ ಕೇಳ್ತೀನಿ. ಅವ್ರು ಬಂದಿದ್ದು ಮಾರ್ಚಿ 10ನೇ ತಾರೀಕು 25-26 5 ತಿಂಗಳಾಗಿರ್ಬೋದು. ಇದ್ರೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಿ ಎಷ್ಟಂತೆ ಏನು ಇಲ್ಲ. ಇಲ್ಲಿ ಜಾಗ ಮಾಡ್ಕೊಂಡು ಶಂಕರಣ್ಣ 200 ಜನ ಸೇರಿಸ್ಕೊಂಡು ಸ್ಟ್ರೈಕ್ ಮಾಡೋದು, ಅಲ್ಲಿ ಅಡಿಕೆ ಪೇಮೆಂಟ್ ಮಾಡ್ಕೊಂಡು ಅಲ್ಲಿ ರಮಣೆ ಹೊಡ್ಕೊಂಡು ತಿನ್ಬಿಡೋರು ಅಂತ ನಮ್ಮನ್ನು ಯಾಕೆ ಮಾಡಿಸಿಲ್ಲ ನೋಡಂದ್ರೆ ವಿಜಯನೇ ಬಿಟ್ಬಿಟ್ಟಿದ್ದೆ. ಇರೋದು ಹೇಳ್ತೀನಿ ನಾನು. ನಮ್ಮ ಲೀಡ್ ಸಿಕ್ಕಿದ್ರೆ ಈ ಪಕ್ಷದ ಇನ್ನೊಂದು ಪಕ್ಷ ಆಯ್ತು, ಯಾವ ಹಣಾರ ಕರೀತಾರೆ. ನಾನು ಬಂದಾಗ ಮುಂದೆ ಇರ್ತೀನಿ ಅಂದ್ರೆ ಕರ್ಪುಸ್ಕ ನನಗೆ ಬಂದಿಲ್ಲ ಕನ್ಫರ್ಮೇಶನ್ ಮಾಡೋಕ್ಕಾಗಲ್ಲ ಅಲ್ವಾ ಸರ್? ಮಾಹಿತಿ ಕೇಳಿಲ್ಲ,
ಕೆಲವು ಖಾಸಗಿ ವ್ಯಕ್ತಿಗಳು ಕಮ್ಯುನಿಟಿ ಬಿಲ್ಲನ್ನು ಜೆಸಿಪಿಯಲ್ಲಿ ಮಾಡಿಸಿ 5 ಲಕ್ಷ 10 ಲಕ್ಷ ಇರುವ ರೂಪಾಯಿಗಳನ್ನು ಕೇವಲ 50,000ದಲ್ಲಿ ಮುಗಿಸಿ ಸುಮಾರು 5 ಲಕ್ಷ 10 ಲಕ್ಷಗಳನ್ನು ಇಂಜಿನಿಯರ್ PDO ಮುಖಾಂತರದಲ್ಲಿ ಕೆಲಸ ಕಾರ್ಯಗಳು ಕಳಪೆ ರೀತಿಯಲ್ಲಿ ಜೆಸಿಪಿಯಲ್ಲಿ ಮಾಡಿಸಿರುತ್ತಾರೆ. ಬಂಧುಗಳೇ, ಕೊತ್ತಗೆರೆ ಪಂಚಾಯಿತಿ ದೊಡ್ಡ ಮಟ್ಟದಲ್ಲಿ ಹಗರಣಗಳ ಸೃಷ್ಟಿಯಾಗಿದೆ ಹಾಗೂ 5 ವರ್ಷಗಳಿಂದ ಸುಮಾರು 12 ಕೋಟಿಯಷ್ಟು ಬಿಲ್ ಮಾಡಿಕೊಂಡಿದ್ದಾರೆ. ಆದರೆ ಕೆಲಸಗಳು ಮಾತ್ರ ಕಳಪೆ ಕಾಮಗಾರಿಗಳು ಆಗಿರುತ್ತವೆ. ದಯಮಾಡಿ ಪರಿಶೀಲನೆ ಮಾಡಿಸಿ. ಶೇರ್ ಹೋಬಳಿ ಗ್ರಾಮ ಪಂಚಾಯತಿನಲ್ಲಿ ಇದ್ದೀವಿ. ಈ ಒಂದು ಕಳಪೆ ಕಾಮಗಾರಿ ಬಗ್ಗೆ ಇವತ್ತು ಮಾಹಿತಿ ಹಕ್ಕಿನಲ್ಲಿ ಕೇಳೋರೆ ನಮ್ಮ ಸ್ನೇಹಿತರಾದಂಥ ಶಂಕರಲಿಂಗೇಗೌಡರು ಮೇಲ್ಮನವಿಗೆ ಹೋಗೋರೆ. ಆದರೂ ಸಹ ಇಲ್ಲಿ ಒಂದು ಗ್ರಾಮ ಪಂಚಾಯತಿನಲ್ಲಿ ಈಗಿನ PDO ಆಗಿರ್ತಕ್ಕಂಥ ವನಸ್ವಾಮಿ ಅವರು ಸ್ಪರ್ಧಿಸ್ತಾವ್ರ ಇಲ್ಲ. ಆದ್ರೂ ನೀವು ಕೇಳಿದ್ದೀರಾ, ಕೊಟ್ಟಿಲ್ಲ. ಈಗ ಆಲ್ರೆಡಿ 2 ವರ್ಷಗಳಿಂದ ಓಡಾಡ್ತಾ ಇದ್ದೀರಾ. ನಾವು ಹೈಕೋರ್ಟ್ಗೂ ಹೋಗಿಲ್ಲ, ಎಲ್ಲ ಮಾಹಿತಿಗಳಿದೆ. ಗೊತ್ತಿದ್ದು ಕೂಡ ಇವತ್ತು PDO ವಿಳಂಬ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಕರ್ನಾಟಕಾದ್ಯಂತ ದೊಡ್ಡ ಹೋರಾಟನ ಮಾಡಬೇಕಾಗುತ್ತೆ. ಗ್ರಾಮ ಪಂಚಾಯತಿ ವಿರುದ್ಧವಾಗಿ ಕರ್ನಾಟಕ ರಾಜ್ಯ ರೈತ ಪರ್ವ ರೈತ ಸಂಘದಿಂದ ಪ್ರತಿಭಟನೆ ಮಾಡಿ ಒಂದು ಅರಬೆತ್ತಲೆ ಮೆರವಣಿಗೆನ ತುಮಕೂರು ಓಂಬಡ್ಸ್ಮನ್ ಹಾಗೂ ಇಒ ಅವರ ಕಾರ್ಯಾಲಯಕ್ಕೆ ನಾವು ನಡಿಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಇದನ್ನು ಎಚ್ಚರಿಸಿಕೊಂಡು ಇಒ ಅವರು ಕುಣಿಗಲ್ ತಾಲೂಕಿನಲ್ಲಿ ಇದನ್ನು ಯಾವ ರೀತಿಯಲ್ಲಿ ಸಂಭರಿಸ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ಯಾವ ಉದ್ದೇಶಕ್ಕೆ ಇದು ಮಾಡ್ತಾ ಇದ್ದಾರೆ, ಮೇಲ್ಮನವಿ ಕೊಟ್ಟರೂ ಕೂಡ ಇವತ್ತು ಅವ್ರು ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಏನು ನಡೀತಾ ಇದೆ ತಾಲೂಕಿನಲ್ಲಿ, ಯಾರು ಕೈವಾಡ ಇದೆ ಅಂತಲೂ ಗೊತ್ತಿಲ್ಲ. ಏನಣ್ಣ ಕರೆಕ್ಟಾ? ಯಾರು ಕೈವಾಡ ಇದೆ, ಇಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಿಲ್ಲ. ಇದನ್ನು ಮುಂದಿನ ದಿನಗಳಲ್ಲಿ ಅರಬೆತ್ತೆನ ತುಮಕೂರವ್ರಿಗೆ ಕೂಡ ನಾವು ಇಒ ಆಫೀಸಿಂದ ಹಿಡಿದು ತುಮಕೂರಿನ ಓಂಬಡ್ಸ್ಮನ್ ಆಗಿರ್ಬೋದು, ಇದೇ ಥರ ಒಂದು ಘಟನೆ ನಡೆದಿದೆ ಇವಾಗ ತುರುವೇಕೆರೆಯಲ್ಲಿ. ಈ ಘಟನೆಗೂ ಕೂಡ ಲಾಸ್ಟ್ ಒಂದು ವಿಸಿಟ್ ಕೊಟ್ಟಿದ್ದಾರೆ. ಯಾರು ಓಂಬಡ್ಸ್ಮನ್ ಅವ್ರು ಬಂದಿದ್ದಾರೆ, ಮತ್ತು ಇಒ ಅವ್ರು ಬಂದಿದ್ದಾರೆ. ಅಲ್ಲಿಗೂ ಕೂಡ AD ಅವ್ರು ಬಂದಿದ್ದಾರೆ. ಇಲ್ಲೂ ಕೂಡ ತನಿಖೆ ಆಗಬೇಕು. ಮುಂದಿನ ದಿವಸಗಳಲ್ಲಿ ಇದು ತನಿಖೆ ಆಗಲಿಲ್ಲ ಅಂತ ಹೇಳಿದ್ರೆ ಒಂದು ಅರಬೆತ್ತಲೆ ಮೆರವಣಿಗೆ ಮಾಡಲಿಕ್ಕೆ ರೆಡಿ ಇದೆ ರಾಜ್ಯ ರೈತ ಸಂಘ. ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾಗಿ ಇದನ್ನ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಕುಣಿಗಲ್ ತಾಲೂಕಿಗೆ. ಇದನ್ನು ಸಮರ್ಥವಾಗಿ ನಿಭಾಯಿಸಿಕೊಂಡು ಇದನ್ನು ವನಸ್ವಾಮಿಯವರು ಇದ್ದಾರಲ್ಲ, ಇವರು ಏನು ಸ್ಟೇಟ್ಮೆಂಟನ್ನು ಅವ್ರು ಕೇಳಿದ್ದಾರೆ ಅದನ್ನು ಕೊಡ್ತಕ್ಕಂಥದ್ದು ವನಸ್ವಾಮಿಯವ್ರ ಕರ್ತವ್ಯ. ಆದರೂ ಕೊಡ್ತಾ ಇಲ್ಲ. ಇವತ್ತು ಯಾಕೆ ಅಂತ ಗೊತ್ತಿಲ್ಲ. ಕುಣಿಗಲ್ ತಾಲೂಕಿನಲ್ಲಿ ಇವತ್ತು ಏನು ನಡೀತಾ ಇದೆ, 36 ಗ್ರಾಮ ಪಂಚಾಯತಿನಲ್ಲಿ ಇವತ್ತು ಇದೇ ಅಕ್ರಮಗಳು ಆಗ್ತಾ ಇದೆ ಅಂತೇಳಿ ನಾವು ಮಾಹಿತಿ ಇದೆ. ಇವತ್ತು ಸ್ಪಷ್ಟವಾಗಿ ಇವತ್ತು ಮಾಹಿತಿ ಕೇಳಿದಾರೆ ಅವರು. ಕೇಳಿದ್ಯಲ್ವೇನ ನೀನು? ಕೇಳಿದ್ರು ನೀವು ಕೊಡ್ತಾ ಇಲ್ಲ. ಇವತ್ತು ಕೊಡ್ತಾ ಇಲ್ಲ. ಇದಾದ ನಂತರ ನಮಗೆ ನಿನ್ನೆ ಸಾಯಂಕಾಲ ನಮಗೆ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷನಾಗಿ ನನಗೆ ಒಂದು ದೂರು ಬರುತ್ತೆ. ಈ ಒಂದು ದೂರಿನ ಮೇರೆಗೆ ನಾವಿವತ್ತು ಗ್ರಾಮ ಪಂಚಾಯತಿಗೆ ಬಂದಿದ್ದೀವಿ. ಇವಾಗ ಆಲ್ರೆಡಿ ನಾವು 2 ಬಾರಿ 3 ಬಾರಿ ವನಸ್ವಾಮಿಯವರು ಕಾಲ್ ಮಾಡಿದ್ದೀವಿ. ಆದ್ರೂ ಕೂಡ ಅವರು ಫೋನ್ಗೂ ಕೂಡ ಸ್ಪರ್ಧಿಸ್ತಾ ಇಲ್ಲ. ಯಾವುದೇ ಫೋನನ್ನು ಕೂಡ ಅಟೆಂಡ್ ಮಾಡ್ತಾ ಇಲ್ಲ ಅವರು. ಇವ್ರ ವಿರುದ್ಧವಾಗಿ ನಾವು ತೀವ್ರವಾಗಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಾವು ಹೋರಾಟ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡ್ತಾ ಇದ್ದೀನಿ. ಈಗ ನಾನು ಫೆಬ್ರವರಿ ಮೈನಲ್ಲಿ 24ನೇ ತಾರೀಕು ನಾನು ಈ ಅಕ್ರಮ ಕಾಮಗಾರಿಗಳ ಬಗ್ಗೆ ಒಂದು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ನನ್ನ ಸಹೋದರನ ರೀತಿಯಲ್ಲಿ ಅವರಿಗೆ ಬುದ್ಧಿವಾದ ಎಲ್ಲ ಹೇಳಿದೆ. ನಾವು ಅಧಿಕಾರಿಗಳು ಕಾಮಗಾರಿ ಮಾಡೋರು ಯಾರು ಹಣ ತಿನ್ಕೊಂಡು ಹೋಗ್ತಾರೆ, ತೊಂದರೆ ಆಗೋದು ನಿಮಗೆಯಾ,
ಬೇಡಿ ಸರ್ ಅಂತ ಹೇಳಿದೆ. ಆದರೂ ಕೂಡ ಅವರು ಪದೇ ಪದೇ ಎಲ್ಲ ಕರೆಕ್ಟಾಗಿ ನಡೀತಾ ಇದೆ, ಅಕ್ರಮ ಏನು ನಡೆದಿಲ್ಲ ಅಂತ, ಅಕ್ರಮ ನಡೆಯೋಕ್ಕೆ ನಾನು ಬಿಡೋದೇ ಇಲ್ಲ ಹಾಗೆ ಅಂತ ಹೇಳ್ತಿದ್ದಾಗ ನಾವು ಧ್ವನಿ ಎತ್ತಿದಾಗ ಸ್ಪಂದಿಸ್ತಲೇ ಹೋದಂಥ ಸಂದರ್ಭದಲ್ಲಿ ನಾನು ಮಾಹಿತಿ ಹಕ್ಕು ಅಧಿನಿಯಮದಡಿ 24/2/2025 ನಾನು ಅರ್ಜಿ ಸಲ್ಲಿಸಿದೆ ಕಾಮಗಾರಿಗಳ ದಾಖಲೆಗೋಸ್ಕರ. ನಾನು ಮೇಲ್ಮನವಿಗೆ ಹೋದ್ರೂ ಕೂಡ ಇನ್ನೂ ನನಗೆ ಯಾವುದೇ ದಾಖಲೆ ಸಿಕ್ಕಲಿಲ್ಲ. ತದನಂತರ ಮತ್ತೆ ಹೊಸ ಕಾಮಗಾರಿಗಳನ್ನು ಸೃಷ್ಟಿಸಿಕೊಂಡು ಅವನು ಕೂಡ NMRಗಳನ್ನ ತೆಗೆದುಕೊಂಡು ಕಾಮಗಾರಿಯನ್ನು ಆರಂಭಿಸ್ತಾಯಿದ್ರು. ಇದನ್ನು ಕೂಡ PDO ಹೊನ್ನಸ್ವಾಮಿ ಅವ್ರಿಗೂ ಕೂಡ ಈ ತಕ್ಷಣ ನಿಲ್ಲಿಸಿ ಅವನು NMRಗಳನ್ನ ಹಾಕ್ಬೇಡಿ ಅಂತ ಕೇಳ್ಕೊಂಡೆ. ತಾಲೂಕ್ ಪಂಚಾಯತ್ EO ಸಾಹೇಬ್ರಿಗೂ ಕೂಡ ನಾನು ದೂರನ್ನು ಕೊಟ್ಟೆ. ಆದರೂ ಕೂಡ ನಮಗೆ ಯಾರೂ ಸ್ಪಂದಿಸಲಿಲ್ಲ. ಆದ ಕಾರಣ ನಾನು ಇಂದು 6ನೇ ತಾರೀಕು 8ನೇ ತಿಂಗಳು 2025 ನಾನು ಕಚೇರಿ ಮುಂಭಾಗದಲ್ಲಿ ಧರಣಿ ಮಾಡ್ತೀನಿ. ಅದಕ್ಕೆ ಅನುಮತಿ ಕೊಡಿ ಅಂತ ತಾಲೂಕ್ ಪಂಚಾಯತಿ ಕಚೇರಿಗೂ ಕೂಡ ಅರ್ಜಿ ಸಲ್ಲಿಸಿದ್ದೆ. ಅವರು ನಮಗೆ ಕೊಡಕ್ಕೆ ಬರೋದಿಲ್ಲ, ನೀವು ಸಂಬಂಧಪಟ್ಟಂಥ ಪಂಚಾಯತಿ ಇಲಾಖೆಯಲ್ಲಿ ಅನುಮತಿ ತಗೊಳ್ಳಿ ಅಂತಂದಾಗ ಸಾರ್ವಜನಿಕವಾಗಿ ಅಂತ ಹೋರಾಟಕ್ಕೆ ಸಿದ್ಧನಾದೆ. ಅಂಥ ಸಂದರ್ಭದಲ್ಲಿ ಹಾಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದಂಥ ಚಿಕ್ಕಯ್ಯಮ್ಮನವರು ಕೂಡ ನಾನು ಕೈ ಜೋಡಿಸಿದ್ದಾರೆ. ನಾನು ಅಲ್ಪ ವಿದ್ಯಾವಂತೆ ಆದ್ದರಿಂದ ನೋಡಪ್ಪ ಎಲ್ಲಿ ಕಾಮಗಾರಿ ತಪ್ಪಾಗಿದೆ ಅಂತ ನನಗೆ ತಿಳಿಯಲು ನಾನು ಖುದ್ದು ಬಂದು ಅದನ್ನು ನೋಡಿ ನಾನು ಗಮನಕ್ಕೆ ಎಲ್ಲರೂ ಲೀಡ್ರು ಅಂತಲ್ಲ, ಸಾರ್ವಜನಿಕವಾಗಿ ಯಾವ ಬಡವ ಒಬ್ಬ ನನ್ನ ದೂರನ್ನು ತಂದು ನಾನು ಅದನ್ನು ಸಮರ್ಥವಾಗಿ ನಿಭಾಯಿಸ್ತೀನಿ. ದೃಷ್ಟಿನಲ್ಲಿ ಕೇಳಿದ್ದೀವಿ ಅಷ್ಟೇ. ಕೊಡೋದು ಕೊಟ್ಟಿದ್ದೀವಿ. ನಿಮಗೋಸ್ಕರ ಯಾರು ತಂದಿದ್ದೀವಿ ಶೌಚಾಲಯ ಆಗಿರಲಿ, ಚರಂಡಿ ಆಗಿರಲಿ, ಎಲ್ಲ ಏನು ಔಷಧಿ ಏನು ಬೇಕಾಗಿದೆ ಅದೆಲ್ಲ ಪಟ್ಟಿ ಮಾಡ್ಕೊಡ್ತೀವಿ. ಎಲ್ಲರೂ ಅವಾಗ ಇಲ್ಲೇ ಕೂಡೋಣಕ್ಕೆ ಟಿಕ್ ಮಾಡ್ಕೊಂಡು ಗೊತ್ತಾಯ್ತು ಎಗ್ಗಿಂತಾರೆ ಇಂಟಿಂದ ವರ್ಕ್ ಮಾಡಿದ್ರೆ ಅಂತ ಗೊತ್ತಾಯ್ತು. ಅದು ಹೊಸಳ್ಳಿದು ಪಟ್ಟಿ ಅಲ್ಲ, ನನ್ನ ಪ್ರಿಂಟ್ಔಟೇ ಬೇಕು. ಹಾಂ, ಕಳಿಸ್ತೀನಿ. ಎಷ್ಟೊತ್ತಾಗುತ್ತೆ? ಚರಂಡಿದು ತೆಗ್ಸಿ, ಶೌಚಾಲಯ ತೆಗ್ಸಿ, ಎಲ್ಲ ತೆಗ್ಸಿ ಇರ್ತೀನಿ, ಎಲ್ಲ ವರ್ಕ್ ಇರಲಿ. ಕುಣಿಗಲ್ ತಾಲೂಕು ಕೊತ್ತಗೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ MGNREG ಹಾಗೂ 15ನೇ ಹಣಕಾಸು ಯೋಜನೆಯಡಿ ಅಕ್ರಮ ಕಾಮಗಾರಿಗಳನ್ನು ಮಾಡಿ ಕಾಮಗಾರಿಗಳನ್ನು ಮಾಡದೆ ಹಣ ಡ್ರಾ ಮಾಡುತ್ತಿರುವ ವಿಚಾರ ನನ್ನ ಗಮನಕ್ಕೆ ಬಂದಿದ್ದು. ಈ ವಿಚಾರವಾಗಿ ಧ್ವನಿ ಎತ್ತಲು ಸಂಬಂಧಪಟ್ಟಂಥ ದಾಖಲೆಗಳನ್ನು ಕೇಳಲು ನಾನು ಮಾಹಿತಿ ಹಕ್ಕು ಅಧಿನಿಯಮದಲ್ಲಿ ಅರ್ಜಿ ಸಲ್ಲಿಸಿದ್ದು. ಇದುವರೆಗೂ ಮೇಲ್ಮನವಿ ಸಲ್ಲಿಸಿದರೂ ಕೂಡ ನನಗೆ ಯಾವುದೇ ದಾಖಲೆಗಳು ಸಿಗದ ಕಾರಣ ಪದೇ ಅಕ್ರಮ ಕಾಮಗಾರಿಗಳನ್ನು ಸೃಷ್ಟಿಸಿಕೊಂಡು ಒಂದೇ ಜಾಗದಲ್ಲಿ 2-3 ಕಾಮಗಾರಿಗಳನ್ನು ನಡೆಸುತ್ತಿರುವ ವಿಚಾರವಾಗಿ ಚರ್ಚಿಸಲಾಗಿ ಯಾವುದಕ್ಕೂ ಸ್ಪಂದಿಸದೇ ಇದ್ದಂಥ ಸಂದರ್ಭದಲ್ಲಿ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ನಾನು ಹೋರಾಟವನ್ನು ಮಾಡಬೇಕು ಅಂತ ಮುಂದಾದ ಸಂದರ್ಭದಲ್ಲಿ ನನಗೆ ಖಾಸಗಿ ವ್ಯಕ್ತಿಗಳು ಕಮ್ಯುನಿಟಿ ಬಿಲ್ಗಳನ್ನು ತುಂಬ ದುರುಪಯೋಗ ಮಾಡಿಕೊಂಡು ಕೊತ್ತಗೆರೆ ಪಂಚಾಯಿತಿ, ಕುಣಿಗಲ್ ತಾಲೂಕು ಕೊತ್ತಗೆರೆ ಪಂಚಾಯಿತಿಯಲ್ಲಿ ನುಂಗಿ ನೀರು ಕುಡಿದಿದ್ದಾರೆ. ದಯಮಾಡಿ EO, CO ಮತ್ತು ಎಲ್ಲ ಅಧಿಕಾರಿಗಳು ಮತ್ತು MLA ಅವರು ಎಲ್ಲ ಗಮನಕ್ಕೆ ಈ ಒಂದು ಪಂಚಾಯಿತಿಯನ್ನು ಪರಿಶೀಲನೆ ಮಾಡಿ ಅದ್ರ ಬಗ್ಗೆ ಕೂಲಂಕುಷವಾಗಿ ಕಮ್ಯುನಿಟಿ ಬಿಲ್ಗಳು ಲಕ್ಷ ಗಟ್ಟಲೆ ಹೋಗುತ್ತಿವೆ. ಯಾರು ಇದರ ಬಗ್ಗೆ ತನಿಖೆಗೆ ಒಳಪಡಿಸಿ ಬ್ಲಾಕ್ ಲಿಸ್ಟ್ಗೆ ಸೇರಿಸ್ಬೇಕೆಂದು ತಮ್ಮಲ್ಲಿ ಮನವಿ. ಕೊತ್ತಗೆರೆ ಪಂಚಾಯಿತಿ ಹೀಗೆ ಹೋದರೆ ಕೆಲಸಗಳೇ ಆಗದೆ ಕೆಲವು ಕಮ್ಯುನಿಟಿ ಬಿಲ್ಗಳು ಮತ್ತು ಖಾಸಗಿ ವ್ಯಕ್ತಿಗಳು ಕೊತ್ತಗೆರೆ ಪಂಚಾಯಿತಿಯಿಂದ ತುಂಬ ಹಣವನ್ನು ಗಳಿಸಿ ಮತ್ತು ಅಧಿಕಾರಿಗಳು, ಇಂಜಿನಿಯರ್ಗಳು ಸಹ ಇದರಲ್ಲಿ ಭಾಗಿಯಾಗಿದ್ದಾರೆ. ದಯಮಾಡಿ ಎಲ್ಲರೂ ಇದನ್ನು ಜನತೆಗೆ ಶೇರ್ ಮಾಡಬೇಕು. ಏಕೆಂದರೆ ಇದೇ ರೀತಿ ಆದರೆ ಅಭಿವೃದ್ಧಿ ಆಗೋಲ್ಲ. ನಮ್ಮ ಕೊತ್ತಗೆರೆ ಪಂಚಾಯಿತಿ ಸುಮಾರು 12-15 ಗ್ರಾಮಗಳೊಳಗೊಂಡಿದ್ದು ಕೆಲ ಇಂಡಿವಿಜುವಲ್ ವರ್ಕ್ ಆಗಿವೆ. ಅದ್ರ ಬಗ್ಗೆ ಮಾತಾಡ್ತಾರೆ, ರೈತರಿಗೆ ಅನ್ಯಾಯ ಆಯ್ತವೆ ಅಂತ ಹೇಳ್ತಾರೆ ಹೊರತು ಕಮ್ಯುನಿಟಿ ಬಗ್ಗೆ ಯಾರೂ ಸಹ ಧ್ವನಿ ಎತ್ತಲು ಬರ್ತಾ ಇಲ್ಲ. ಎಲ್ಲ ಒಳಗೆ ವಿರೋಧ ಪಕ್ಷಗಳು ಎಲ್ಲ ಸೇರಿಕೊಂಡು ತುಂಬ ಹಾಳು ಮಾಡಿಬಿಟ್ಟವ್ರೆ ಕೊತ್ತಗೆರೆ ಪಂಚಾಯಿತಿನ. ದಯಮಾಡಿ ಇದನ್ನು ಎಲ್ಲರಿಗೂ ಶೇರ್ ಮಾಡಿ. ಫೇಸ್ಬುಕ್ಕು, ಯೂಟ್ಯೂಬು, ಟ್ವಿಟ್ಟರು
ಎಲ್ಲರಿಗೂ ಹಾಕಬೇಕೆಂದು ತಮ್ಮಲ್ಲಿ ಮನವಿ.